ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಏನಿದು ಬೆಳಗ್ಗೆ ಏನೋ ಸೇಲ್ ಏನಾದ್ರು ಹಾಕಿದಾರ ಅನ್ಕೊಂಡಿದ್ದೀರಾ? ಬಿಗ್ ಬೈಕರ್ಸ್ ಒಬ್ಬರು ಮಿಡ್ ನೈಟ್ ಸೇಲ್ ಹಾಕಿದ್ದಾರೆ. ಬೇಗ ಬನ್ನಿ, ಗ್ರ್ಯಾಬ್ ದ ಹೆಲ್ಮೆಟ್ಸ್. ಸೊ ಹೆಲ್ಮೆಟ್ಸ್ ಏನೂ ಇಲ್ಲ, ಯಾವ ಬಿಗ್ ಸೇಲು ಇಲ್ಲ. ನಾವು ಹೋಗ್ತಿದ್ದ ಒಂದು ರೈಡ್ ನಂಬರ್ 32 ಗಂಧಾದಗುಡಿ ಬೈಕರ್ಸ್ ಕ್ಲಬ್ನ ರೈಡ್ ನಂಬರ್ 32 ರೈಡ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮು. ಸೊ ಏನು ಅಂದರೆ ಮಂಜುನಾಥ್ ಅವರು ಹೊಸ ಶಾಪ್ ಓಪನ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಹೊಸ ಶಾಪ್ ಓಪನ್ ಮಾಡಿದ್ದಾರೆ, ಮತ್ತು ಅವ್ರದ್ದು ಈ ಶಾಪಲ್ಲಿ ಏನೇನಿದೆ ಅಂತ ತೋರಿಸೋದಕ್ಕಷ್ಟೇ. ಸೊ ಇವಾಗ ಅಲ್ಲೇ 5 ಕಾಲು ಅಲ್ಲ, ಇವಾಗ ಬರ್ತಾರೆ ಬಾಯ್ಸ್ ಎಲ್ಲ. ಇಲ್ಲಿಂದ ಮೀಟಪ್ ಕೊಟ್ಟಿದ್ದೀವಿ. ಹಾಯ್ ಬ್ರೋ. ಹಾಯ್ ಜಾಕ್ಸನ್, ಸೂಪರ್. ಹಾಯ್ ಬ್ರೋ. ಗಣೇತ್ ಕಡೆ ಹಚ್ಚಿದ್ರಾ? ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ರ ಅಂದೆ. ಓಕೆ, ಇನ್ನೂ ಬಾಯ್ಸ್ ಎಲ್ಲ ಬರಬೇಕು. ಅದಕ್ಕೆ ಇಲ್ಲಿಂದ ಮೀಟಪ್ಪು. ಸೊ ಫೈನಲಿ ಈಗ ಆಲ್ಮೋಸ್ಟ್ 1 ಅವರ್ ಆಯಿತು ಎಲ್ಲರೂ ಬರೋ ಅಷ್ಟಕ್ಕೆ. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ ಬಿಗ್ ಬೈಕರ್ಸ್ ಹಬ್ಬಿಂದ. ಸೊ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ನಮ್ಮ ಕಡೆಯಿಂದನೂ ಒಂದು ಆಫರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಕೇಳಿ ಬಂದು ಮಂಜುನಾಥ್ ಅವ್ರನ್ನಾಗಲಿ ಇಲ್ಲ ಇವ್ರನ್ನ ಇಲ್ಲಿರೋ ಹುಡುಗರನ್ನಾಗಲಿ. ಸೊ ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಇದೆ. ಎಲ್ಲ KYTಯಿಂದ ಹಿಡಿದು ಟೈಚಿಯಿಂದ ಹಿಡಿದು ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಇರೋದ್ರಿಂದ ನಿಮಗೆ ಒಂದು ಸ್ಟಾಪಲ್ಲೇ. ಮತ್ತು ಇವ್ರದ್ದು ಮಾಮೂಲಿ ಸ್ಟೋರಲ್ಲೂ ವೈಟ್ ಹಾರ್ಸ್ ರೈಡಿಂಗ್ ಗೇರ್ಸ್ ಅಲ್ಲಿದೆ. ಎಲ್ಲ ಥರ ಆಕ್ಸರೀಸು ಮತ್ತು ರೈಡಿಂಗ್ ಗೇರ್ಸ್ ಎಲ್ಲ ಸಿಗುತ್ತೆ. ಒಂದ್ಸರಿ ಸ್ಟೋರ್ ವಿಸಿಟ್ ಮಾಡಿ ಓಡೋಣ. ಏನು ಬೈ? ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಆ್ಯಕ್ಚುಲಿ ಮಂಜುನಾಥ್ ಅವರು ಬರಬೇಕಿತ್ತು ರೈಡ್ಗೆ. ಏನೋ ನೆನ್ನೆ ರಾತ್ರಿ ಅವ್ರ ಮಗನ ಬರ್ಡೇ ಐತಂತ, ಅದಕ್ಕೆ ಲೇಟಾಗಿದೆ ಪಾರ್ಟಿ ಮಾಡಿ. ಅದಕ್ಕೆ ಓಕೆ ಸಿಗೋಣ ಬನ್ನಿ ಒಂದು ಸಲ. ಲೆಟ್ಸ್ ಗೋ. ರೈಡ್ ನಂಬರ್ 32 ಗಂಧಾದಗುಡಿ ಬೈಕರ್ಸ್ ಕ್ಲಬ್. ಯಾವಾಗಲೂ ಪಾರ್ಲೆ ಟೋಲಲ್ಲಿ ಮೀಟಪ್ ಮಾಡ್ತಿದ್ದೋ ನೋಡಿ. ಇವತ್ತು ಪಾರ್ಲೆ ಟೋಲ್ ನಾವಿಲ್ಲ ಅಂದ್ಬಿಟ್ಟು ಖಾಲಿ ಹೊಡಿತಾ ಇದೆ. ಓಕೆ, ಎಲ್ಲ ಅನ್ಕೋತಾರೆ ಎಲ್ಲಿಂದ ಹೊಡ್ತಾರೆ ಗುರುವರೆಲ್ಲ ಅಂತ. ಓಕೆ ನೋಡಿ, ಹೋಗ್ಬಿಟ್ಟು ಅವನು ಬೇಜಾರು ಕೋಪ ಮಾಡ್ಕೊಂಡು ಹೋಗ್ತಾವನೆ. ಗೋಪಾಲ ಬೇಡಕೋಣ, ಹರ್ಷ ಗ್ರ್ಯಾಂಡಲ್ಲಿ ಸಿಗ್ತಾನೆ ನೋಡಿ ಈಗ ಅವನು. ಗೋಪಾಲ್ ಓ ಅಲ್ಲ, ಊಟಿ ಥರ ಐತಲ್ಲ ಇಲ್ಲಿ ಯಡೂರಲ್ಲಿ. ಫೋನ್ ಮಾಡ್ರು, ಮಾಡ್ತೀನಿ. ಇಬ್ನಿ ಇದು ಸ್ವಾತಿ ಏನು ಕಾಣಿಸ್ತಾ ಇಲ್ಲ. ಅಲ್ಲ ಇಬ್ಬನಿ ಏನ್ ಗುರು ಇದು ಇಷ್ಟೊಂದು ಏನಾಗಿದೆ ಇಲ್ಲಿ ಈ ಜಾಗದಲ್ಲಿ ಮಾತ್ರ? ಎಲ್ಲ ರೋಡ್ ಕ್ರಾಸ್ ಮಾಡ್ತಾರೋ ಏನು ನಮ್ದು ಮಾಡೋ. ಫುಲ್ಲು ಮಂಜು, ಇನ್ನು ಲೆನ್ಸ್ ಎಲ್ಲ ನೀರು ಬಿದ್ದಿದೆ. ಲಿಟ್ರಲಿ ಫುಲ್ಲು ಫಾಗ್ ಆಗ್ಬಿಟ್ಟಿದೆ. ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈ ಥರ ಮಾರ್ಚಲ್ಲಿ ಈ ಥರ ವೆದರು ನೋಡಿ, ಮುಂದೆ ಬರೋ ಲೈಟ್ ಹಾಕ್ಕೊಂಡ್ರೆ ಕಾಣಿಸ್ತಾನೆ, ಇಲ್ಲ ಅಂದರೆ ಏನಿಲ್ಲ. ಮತ್ತು ಫುಲ್ ವೈಸರೆಲ್ಲ ಇದು ಇಬ್ಬನಿ ಬಿದ್ದು ವೆಟ್ಟಾಗ್ಬಿಟ್ಟಿದೆ. ಯಾರಾದರೂ ಮುಂದೆ ಏನಾದರೂ ಕಾಣಿಸಿಲ್ಲ ಅಂದರೆ ಅಷ್ಟೇ ಮುಗೀತು, ಇಟ್ಟೇ ಬಿಡೋದು. ಓ ಮೈ ಗಾಡ್, ಏನು ಗುರು ಇದು? ಕೊಡೈಕೆನಾಲ್ ಊಟಿನ ಇದು? ಯಡಿಯೂರು
ಯಡಿಯೂರು ಹೆಂಗೆ ಆಗ್ಬಿಟ್ಟಿದೆ ನೋಡಿ. ಅರ್ಥನೇ ಆಗ್ತಾ ಇಲ್ಲ ನನಗೆ. ಓ ಮೈ ಗಾಡ್, ನೋಡಿ ಇದು ಯಡಿಯೂರು, ಇದು ಏನಿದು ಅಂತ ಅರ್ಥ. ಅಲ್ಲ ಒಳ್ಳೆ ಜಾಲಿ ಮಾತ್ರ ಇವೆಲ್ಲ ಈ ಥರ ಫಾಗಲ್ಲಿ ಮನೇಲಿರೋರೆಲ್ಲ ಜಾಲಿ. ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಇದು ಹಿಂಗೆ ಇದೆ, ಫುಲ್ಲು ಝೀರೋ ವಿಸಿಬಿಲಿಟಿ ಥರನೇ ನೋಡ್ತಾ ಇರ್ಬೋದು. ಇದು ಜಾಸ್ತಿ ಒಳ್ಳೆ ಅರ್ಚ ಗ್ರ್ಯಾಂಡಲ್ಲಿ ಸಕ್ಕತ್ತಾಗಿರುತ್ತೆ ಫಾಗಲ್ಲಿ. ಏನಿದು ಫುಲ್ ಝೀರೋ, ಇಲ್ಲಿ ಕ್ಲಿಯರ್ ಅಲ್ಲ, ಏನು ಕಾಣಿಸ್ತಾ ಇಲ್ಲ. ಹುಷಾರಾಗಿ ಹೋಗ್ಬೇಕು ಗುರು. ನೋಡಿ ಇಲ್ಲಿ ಪಕ್ಕದಲ್ಲ ಅಲ್ಲ, ಏನಾಗೋಯ್ತು ನಮ್ಮ ಯಡಿಯೂರಿಗೆ ಅಂತ ಗೊತ್ತಾಗ್ತಿಲ್ಲ. ಇದಕ್ಕಿದೆ ಪೊಡಕ್ಕೆಲ್ಲ ಊಟಿ ಆಗೋಯ್ತಾ, ಕನ್ವರ್ಟ್ ಆಗೋಯ್ತಾ ನೋಡಿ. ಮೈ ಗಾಡ್, ಇಲ್ಲಿ ಸ್ವಲ್ಪ ಕ್ಲಿಯರ್ ಇತ್ತು. ಫೈನಲಿ ಹರ್ಷ ಗ್ರ್ಯಾಂಡ್ ಯಾವಾಗಲೂ ನಮ್ಮ ಒಂದು ರೆಗ್ಯುಲರ್ ಈ ಒಂದು ಹೈವೇಲಿ ಓಕೆ. ಏನು ಗುರು ಫಾಗು, ಯಪ್ಪ. ಇಲ್ಲ ದೇವರಡೆ ಊಟಿಲಿ ಇಷ್ಟೊಂದು ಫಾಗ್ ನೋಡಿಲ್ಲ ನಾನು. ಅದು ಏನು ವಿತ್ ಇಬ್ಬನಿ. ಮೊಬೈಲ್ ಇಲ್ಲಿ ನೋಡಿ, ಇಲ್ಲಿ ಮೈಸೂರು ಆಗ ಹಿಂಸೆ ಕೊಟ್ಬಿಡ್ತು. ಓಕೆ, ಫೈನಲಿ ಹರ್ಷ ಗ್ರ್ಯಾಂಡು ನಮ್ಮ ರೆಗ್ಯುಲರ್ ಒಂದು ಸ್ಟಾಪ್ ಇದು ಹಾಸನ ಹೈವೇಲಿ. ಸೊ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಫುಡ್ಡು, ಅದಕ್ಕೋಸ್ಕರ. ಮತ್ತು ನಮ್ಮ ಬೈಕರ್ಸ್ಗೆ ಡಿಸ್ಕೌಂಟು ಕೊಡ್ತಾರೆ, ಅದಕ್ಕೆ ಹಾಕಮ್ಮ. ನೋಡಿ ಸ್ನೇಹಿತರೆ, ಒಂದು ಗಾಡಿಗಡೆ ಮುಂದೆಗಡೆ ಹೋಗ್ತೈತೆ ಟೈಗರು. ಇದೇನು ಹಳೆ ಗಾಡಿನ ಇಲ್ಲ ಇವರು ಡೆಲ್ಲಿ ಗಾಡಿ ಬಾಕ್ಸ್ನ ಈ ಥರ ಐತೆ. ನಾನು ಈ ಥರ ಪ್ಯಾನಿಯರ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಹಳೆ ಪ್ಯಾನಿಯರ್ಸು, ವಿಂಡ್ಶೀಲ್ಡ್ ಇಲ್ಲ. ತುಂಬ ಯಾರೋ ಹಳೆ AGV ಹೆಲ್ಮೆಟ್ ನೋಡಿ, ಇದೂ ಅಷ್ಟೇ ಯಾರೋ ಹಳೆ ಜಾಕಿನೇ ಇರಬೇಕು ಇವರು. ಪಕ್ಕ ಇವ್ರು ಹಳೆ ಜಾಕಿನೇ ನೋಡಿ. ನಿಜವಾಗ್ಲೂ ಯಾವುದೋ ಆಗಿನ ಕಾಲದ ಡಬ್ಬ ಇರಬೇಕಿದು ಪ್ಯಾನಿಯರ್ಸು. ಟ್ರಯಂಫ್ ತಗೊಳ್ಳೋದು ಹಳೆ ರೈಡ್ರ್ ಅವರು ನೋಡೋ. ಅವ್ರ ಜಾಕೆಟ್ ಅದೇ ಹೌದು. ಟೈಗರ್ ಯಾವುದೋ ಹಳೆ ಮಾಡಲೇ ಇದು, ಡೆಲ್ಲಿ ಗಾಡಿ ನೋಡು. ಟೈಗರು ಬಟ್ ಬಾಕ್ಸ್ನಲ್ಲಿ ಫಸ್ಟ್ ಟೈಮ್ ಈ ಥರ ಇರೋ ಡಿಫ್ರೆಂಟಾಗಿ ನೋಡ್ತಾ ಇರೋದು. ಸಾಕಾಗ ಇದೇ ಬನ್ರಿ, ಇಲ್ಲಿ ಹಿಂದೆ ಬನ್ರಿ. ಇಲ್ಲೇ ಇದೆ ಬರೋ, ಇಲ್ಲಿಂದ ಓಡ, ಈ ಕಡೆಯಿಂದ ಜೇಸಿಬಿಂದ ಬನ್ರಿ. ಎಲ್ಲ ಸಾಕೋಗ್ತಾರೆ. ಅಲ್ಲ ಇವ್ರೇನು ಎಲ್ಲ ಸಾಕೋಗ್ತಾರೆ. ಇವ್ರು ಬೈಕಿಗೆ ಪೆಟ್ರೋಲ್ ಹಾಕ್ತಾರಲ್ಲ ಎಣ್ಣೆ ಹಾಕ್ತಾರ ಗೊತ್ತಿಲ್ಲ, ಎಣ್ಣೆ ಹಾಕ್ಸೋಗ್ತಾರ ಬಂದ್ರು. ಬಿಡೋ ಅವ್ರೇನೋ ಫ್ರೆಂಡ್ ಇರಬೇಕು ಬಿಡೋ, ನೋಡ್ಕೊತಾ ಇರ್ತಾರೆ. ಯಾರೋ ನಿಲ್ಲಿಸ್ಬೇಕು ಅನ್ಕೋತಾರೆ. ಅಲ್ಲ ಗುರು ಇವರೆಲ್ಲಕ್ಕೂ ಏನು ಬೈಕ್ ರೈಡರ್ಸ ಇಲ್ಲ, ಪೆಟ್ರೋಲ್ ಬಂಕ್ ಬಂದಂಗೆ ಬತ್ತವ್ರಲ್ಲ ಅಂತ. ಎಣ್ಣೆ ಪೆಟ್ರೋಲ್ ಬಂಕ್ ಬಂದಂಗೆ ಬತ್ತವ್ರೆ ಅಂತ ಏನಿಲ್ಲ.
ಇದು ಸ್ವಲ್ಪ ಜನಕ್ಕೆ ಕೆಮ್ಮು ನೆಗಡಿ ಎಲ್ಲ ಇದೆ, ಅದಕ್ಕೆ ಸಿರಪ್ ರಾತ್ರಿಗೆ. ಬಹಳ ದಿನಗಳ ನಂತರ ಏನು ಹಂಗೋಗ್ತಾ ಇದ್ಯಾ ಗೋಪಾಲ? ಚಾಮುಂಡೇಶ್ವರಿ ದೇವಸ್ಥಾನ ಕಾಗಿನಾರೆ. ಆಲ್ಮೋಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ನಾನು ಸ್ವಲ್ಪ ದೂರದಲ್ಲಿ. ಅರೆ ಅವರೇ ನಮಸ್ಕಾರ. ಹಾಂ ಗಿರಿ, ಅದೇ ಮಾತಾಡಿದೆ. ಈಗ ಫಸ್ಟ್ ಸ್ಟೇಗೆ ಹೋಗ್ಬಿಡೋಣ, ಊಟ ಎಲ್ಲ ಆದಮೇಲೆ. ಒಂದು ನಿಮಿಷ ಹೇಳಿ. ಸ್ಟೇ ಕೇಳಿಸ್ತಲ್ಲ. ಓಕೆ, ಅದೇನು ಬಿಲ್ಡಿಂಗ್ ಅದು? ಸ್ಕೂಲಲ್ಲ, ಅದೇನೋ ಕಮಿಟಿ ಬಿಲ್ಡಿಂಗ್ ಅಂತೆ. ಸ್ಕೂಲಲ್ಲ ಎಲ್ಲಾಯ್ತು? ಎಲ್ಲಾಯ್ತು? ಅದು ಇದು ಬೇರೆ ಕೊಡೋ. ಇದು ಕಮಿಟಿ ಬಿಲ್ಡಿಂಗ್ ಕೊಡಲಿ, ಅದು ಅಂಗನವಾಡಿಲಿ. ಏನೋ ಸಚಿನ್ ಎಲ್ಲ ಮಾಡಿದ್ಮೇಲೆ ನಾವು ಈಗ ಆಫ್ ರೋಡ್ಗೆ ರೆಡಿ ಆಗ್ತಾಯಿದ್ದೀವಿ. ಈ ಒಂದು ಜಾಗದಲ್ಲಿ ನಮಗೆ ಸ್ಟೇ ಕೊಟ್ಟಿದ್ದಾರೆ. ಇದು ಯಾವ ಥರ ಸ್ಟೇ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ಯಾವುದೋ ಕಮಿಟಿ ಟ್ರಸ್ಟು ದೇವಸ್ಥಾನದವ್ರದ್ದು ಅಂತಾರೆ. ಬಟ್ ಅವ್ರದ್ದು ಅಲ್ಲಿ ಕ್ಯಾಂಪಿಂಗ್ ಇರೋದ್ರಿಂದ ನಮಗೆ ಇದೇ ಥರ ಕೊಡಿ ಅಂತ ಹೇಳಿದ್ರೆ ಸಾಕು. ನಮಗೇನು ಬಾಯ್ಸ್ ಎಲ್ಲೋದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈಗ ಒಂದು ನಮ್ಮ ತುಂಬ ದಿನಗಳ ನಂತರ ಅಡ್ವೆಂಚರ್ ಆಫ್ ರೋಡು. ಯಾವಾಗಲೂ ಕಡೆ ನಾರ್ತ್ ಈಸ್ಟ್ ಕಡೆ ಎಲ್ಲ ರೈಡ್ ಮಾಡಿ ಆಫ್ ರೋಡೆಲ್ಲ ಬಿಟ್ಬಿಟ್ಟಿದ್ದೆವು ನಮ್ಮ ಮಲೆನಾಡು ಕಡೆ. ಈಗ ಎಲ್ಲ ರೆಡಿ ಆಗ್ತಿದ್ದೀವಿ. ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ರೆಡಿನಾ ಬಾಯ್ಸ್? ಇಲ್ಲಿ ಮಾಡಿ ಹೆಂಗೆ ಇಲ್ಲಿಂದ ಹೋಗ್ಬೇಕೀಗ. ಅವ್ರು ಬರಲ್ಲ, ಅವರು ನಾವು ಒಂದು ಇಲ್ಲ ತಾಳೋ ಒಂದು ನಿಮಿಷದ ಹೋಗೋಣ. ಅಡ್ರೆಸ್ ಹೇಳ್ತಾರೆ. ಸೈಡ್ ಹಾಕ್ಕೊಳ್ಳಿ. ಇರುತ್ತೆ ಇದೆಲ್ಲ ಅದೇ ಬೆಲ್ಟ್ ಕಣೋ. ಇವೆಲ್ಲ ಗವಿ ಬೆಟ್ಟಗಳೆಲ್ಲ ಹಂಗೇನೆ. ಇದು ಮಾಡು. ಸ್ಟಾರ್ಟ್ ಮಾಡಿ. ತಳ ರೆಕಾರ್ಡ್ ಮಾಡ್ತಿಲ್ಲ ಅವರು. ಹಾಂ ಸ್ಟಾರ್ಟ್. ರೆಡಿ ರೆಡಿಯೋ ರೆಡಿ ಸರಿ. ಓ ಇಲ್ಲೂ ಇದೆಯಾ ನೀರು? ಎಗರಿಸ್ತಾರಲ್ಲ. ಚೆನ್ನಾಗಿದೆ ಆಫ್ ರೋಡು. ಎಂಟ್ರಿ ಡಾಮಿನರ್ ಹಾಯ್ಕೊತಾ ಇದ್ದ. ಓರಾ ಯಾರು ಇವನು? ಚಿರಂಜೀವಿ. ಓ ಜಾಕ್ಸನ್. ಹೌದನಾ? ಓ ಇಲ್ಲೂ
ಕೊಚ್ಚಾಯ್ತು ಫುಲ್ ಎಲ್ಲ ಫುಲ್ಲು ನೀರೇ ಕೊಡೋ ಇದು ನೀರು ಬೆಲ್ಟ ಇದು ಓಹ್ ಸಾಕಾಗಿದೆ ಟ್ರಯಲ್ ಕಾಡು ಹೇಳಿಲ್ವಾ ಏ ಬೈಬೇಡ್ರು ರೆಕಾರ್ಡ್ ಮಾಡಕ್ಕೆ ಎಡಿಟ್ ಮಾಡೋಕ್ಕಾಗಲ್ಲ ನನಗೆ ನಾನು ಹಂಗೆ ಹಾಕ್ಬಿಡ್ತೀನಿ ಹೇಳ್ತಾ ಇದ್ದೀನಿ ಇಲ್ಲ ನಿಂತಿದ್ದೀನಿ ಹ್ಞೂ ಡೌನು ಬನ್ನಿ ಏನಾಗಲ್ಲ ಬಾರಿಸ್ಕೊಂಡು ಹೋಗ್ಬೇಕು ಹೆಂಗಿದೆ ಸೂಪರ್ ಹೋಗಿ ಸೂಪರ್ ಯಾರಿಗೇನು ಓಡ್ರಿ ಬರ್ತಾರ ಹಾಂ ಏನಿದೆ ನೈಸೋಳಲ್ಲಿ ರೈಟ್ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದೀಗ ಯಾರ ಬಿದ್ರು ಯಾರು ಇವನು ಚಿರಂಜೀವಿ ಬಿದ್ದ ತಳಪ್ಪ ಯಾಕೆ ಬೈ ಕಲ್ಲು ಬನ್ನಿ ಮೊದಲನೇ ಬೋಣಿ ಗ್ಯಾಪ್ ಇಟ್ಕೊಳ್ಳಿ ಓಕೆ ಅಲ್ಲ ಚಿರಂಜೀವಿ ಎಲ್ಲರಿಗೂ ಹೇಳ್ತಿದ್ದ ಮಿರಾರ್ ಬಿಚ್ಬಿಡಿ ಆಫ್ ರೋಡ್ ಅಂತ ಅವನದೇ ಮಿರಾರ್ ಬಿಚ್ಚ ಏನೋ ಏಟಾಯ್ತಾ ಬೈ ನೀವು ಏನಕ್ಕೆ ಹೌದು ಗೇರ್ಸಕ್ಕಿಲ್ಲ ಆಫ್ ರೋಡಲ್ಲಿ ಅಲ್ ಬಗ್ಗೆ ಇರೋದು ತಿನ್ನೋದು ಬಿತ್ತು ಕೈ ಗೇಟು ಚಿರಂಜೀವಿಗೆ ಲೈಟಾಗಿ ಬಿತ್ತು ಕೈ ಗೇರ್ಸ್ ಹಾಕಿಲ್ಲ ಕೊಡೋನು ಚಿರಂಜೀವಿ ಅವಾಗಲೇ ಹೇಳ್ತಿದ್ದ ಎಲ್ಲರಿಗೂ ಆಫ್ ರೋಡಲ್ಲಿ ಮಿರರ್ಸ್ಗಳು ಗಾಡಿ ಬಿದ್ದರೆ ಮಿರರ್ ಹಾಳಾಗುತ್ತಿದ್ರು ಅವಂದೇ ಆಗೋಯ್ತು ಸಿಕ್ತು ನಡೀರಿ ಸೂಪರ್ ಆಫ್ ರೋಡ್ ಇದೆ ಸೊ ಫಾರೆಸ್ಟ್ ಫೈರ್ ಆಗುತ್ತೆ ಅಂತ ಇಲ್ಲಲ್ಲ ಮುಂಚೆನೇ ಇವರೇ ಬೆಂಕಿ ಹಾಕಿ ಇದು ಹೋಗೋ ರಸ್ತೆಗಳೆಲ್ಲ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಗಿದೆ ವಾಟರ್ ಕ್ರಾಸಿಂಗ್ ಇದೆ ಎಲ್ಲರನ್ನೂ ಕಳಿಸ್ಬಿಟ್ಟು ಬಂದೆ ಬರ್ತಾ ಇದ್ದೀನಿ ಮೀನ್ಸ್ ಬರ್ತಾ ಇದ್ದೀನೋ ಜಾಬಿಡಿ ಸೂಪರ್ ಸೈಡಿಗೆ ಬನ್ನಿ ಅಂತ ಡೈರೆಕ್ಟ್ ಮಾಡಿದೆ ಅದಕ್ಕೆ ಇಲ್ಲ ಅವ್ನು ಮಾಡಿಲ್ಲ ನಾನು ಬಿದ್ದು ಇದಕ್ಕೆ ಬಂದು ಡೈರೆಕ್ಟ್ ಮಾಡಿದ್ರೆ ಹೆಂಗೆ ಆರೋಗ್ಬಿಡ್ತಿದ್ದಾರೆ ಓ ಭಾಸ್ಕರ್ ಹೇಳಿದ್ದು ಯಾರು ಓಯ್ ದಿಬ್ಬ ಇದೆ ಕೊಡೋ ಸಕ್ಕದಾಗ ಹೋಗುತ್ತೆ ಬಾಸ್
ಬೀಳ್ತಾರೆ ಎಲ್ಲರೂ. ಹಾಂ ಹೋಗೋಣ ಬನ್ನಿ, ಚೆನ್ನಾಗಿರುತ್ತೆ. ಸರಿ ಬಿಡಿ. ಓ ವಿಡಿಯೋ ಮಾಡಿ, ವಿಡಿಯೋ. ಅವ ಏನು ಹಿಂಗಿದೆ ಇದು? ಉರಿಬೇಕಾರೆ ಆ ಥರ ಐತೆ. ಹೊಸಳ್ಳಿ ಏನಿಲ್ಲ, ಹೋಗಲ್ಲ ಫ್ಲಾಟು. ಏನು ಅಲ್ಲ ಗೊತ್ತಿಲ್ಲ. ನಾನು ಏನು ಬ್ಲೈಂಡ್ ಆಗಿ ಬೇರೆ ಅಂದ್ರಲ್ಲ, ಏನೋ ಈ ಕೆಳಗಡೆ ಇರ್ತದೆ. ಅಲ್ಲ ಅಲ್ಲಿ ನಿಂತ್ಕೊಂಡು ನಾವು ಇಲ್ಲ ಅಲ್ಲಿ ಕೆಳಗೆ ಬಿದ್ದೋಗೋಣ. ನಮ್ಗೆ ಹೆಂಗ್ ಕಾಣಿಸ್ತು ಗೊತ್ತಾ? ಒಂದೇ ಬೆಟ್ಟ ಇಳಿದು ಬನ್ನಿ ಬೈ ಕೆಳಗೆ ಅಂತ ಇದೀವಿ. ಅಪ್ಪ ಏನು ಗುರು ಇದು? ಅಮ್ಮ ಸೈಕಾಗಿದೆ ಗುರು, ಒಳ್ಳೆ ಉರಿಂಬೇಕಿರೋ ಥರ ಇದೆ ಇದು. ನಾನು ಹೋಯ್ತಾ ಇದ್ರೆ ಏನೋ ಹೋಗ್ತಾ ಇದ್ದೆ ಅಂದರೆ ಟಫು, ಫುಲ್ಲು ಟಫು. ಇದೆಲ್ಲ ಮಜಾ, ಇಳಿಸೋದಿರೋದು ಮಜಾ. ಅವ್ರು ಯಾರು ಬರಬೇಡಿ ಅಂತ ಬಿದ್ದವನ. ಒಂದಲ್ಲ ಕೂಡ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಇದೆ. ಏನಂದ ಮಾಡ್ತಿದ್ರಾ? ಹ್ಞೂ ಅಯ್ಯೋ ನಿಂತ್ಕೊಂಡು ಹೋಗ್ತಾ ಇರ್ಬೇಕು. ಬೈ ಸ್ಟಾರ್ಟ್ ಮಾಡಿ ಬೈ, ನಿಂತ್ಕೊಂಡು ಹೋಗಿ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು. ಈಸಿಲೋ ಜಾಲಿ ಜಾಲಿ. ಬೇಡ ಬಾರೋ, ಬೇಡ ಬಾರೋ ಲೌಡೆ. ಜಾಲಿ ಜಾಲಿ ಹೋಗಿ ಬೈ. ಹೋಗ್ಬೋದು ಮಾಮ್. ರೈಟಿಗೆ ಬಗ್ಸ್ಕೊಂಡು ಬನ್ನಿ. ನಾನು ಅಲ್ಲಿ ಏನಿಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಕಷ್ಟ ಆದ್ಮೇಲೆ ನಿಮಗೆ ಸುಖ. ಹೋಗ್ಬಿಡಿ ಫಾಸ್ಟ್ ಆಗಿ. ಬೈ ನಾವಿದೀ ಕರ್ಕೊಂಡ್ ಬರ್ತೀವಿ, ಟೆನ್ಷನ್ ತಗೋಬೇಡಿ. ವಾಪಸ್ ಯಾಕೆ ಕಳಿಸ್ತೀವಿ? ಲೇಟ್ ಆಯ್ತು. ಇದೆಲ್ಲ ರೋಡ್ ಅಲ್ಲ, ಈ ರೋಡ್ ತೆಗಿ ಕಳ್ಸಿದೀರ ನನ್ನ. ಅಲ್ಲಿ ಹೋಗ್ತಾರೆ ಫಾಸ್ಟ್ ಆಗಿ. ನೀವೇ ಹೋಗಿ ಕಳ್ಸ್ಬಿಟ್ಟು ಏನಾಗಲ್ಲ, ಹಚ್ಚೋಣ ವಾಪಸ್. ಟೆನ್ಷನ್ ಇಕ್ಕೆ ಸೂಪರ್ ಅಷ್ಟೇ. ನಿತ್ಕಳೆ ಏ ಬೈ ನಿಂತ್ಕೊಳ್ಳಿ, ವಿಡಿಯೋ ಮಾಡಿ ಬೈ. ಇವಾಗ ತಾನೇ ಅವನು ಇನ್ನು ಹೋಗಲ್ಲ ಅಂತ ಹೋಯ್ತಾ ಇದ್ದ. ಹೋಗಿ ಇವಾಗ ತಗೊಳ್ಳಿ, ತೆಗೀರಿ ಬೈ. ಎಲ್ಲಿದೆ ಕಡೆ ಇದೆ.
ಅಂತ ಬರ್ಬೇಕು. ಹೋಗು ಹೋಗು ಹೋಗಿ ಇಲ್ಲ ಅಲ್ಲೋ ಅವ್ರು ಅಳ್ತವ್ರ ಕೆಳಗಡೆಯಲ್ಲಿ. ರಾಮು ಬೈ ಕೇಳಿ ಏನಂತ ಅವ್ರೇನೋ ಕರೀತವ್ರೆ. ಅವ್ರು ಏನೋ ಹಂಗ್ ಬಾರೋ ಹಿಂಗ್ ಬಾರೋ ಏನು ಹೇಳೋದಿಲ್ವಲ್ಲೋ. ರೈಟ್ ಇಂದ ಬರೋ, ರೈಟ್ 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 ಹೇಳಿಲ್ವಾ ಅವ್ರು ಹತ್ತಿಸ್ತಾರೆ ಅಂತ. ಇದೆ 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 ಇದೆ. ಕಮಾನ್ ಕಮಾನ್ ಕಮಾನ್. ಡ್ರೋನ್ ರೆಕಾರ್ಡ್ ಆಗಿಲ್ಲ. ನಿಧಾನಕ್ಕೆ ಆರಾಮಾಗಿ ಬರ್ತಾನೆ. ಹತ್ಬಿಡುತ್ತೆ ಟಾರ್ಕ್ ಇದೆ ಗಾಡಿ. ಅಲ್ಲೇ ಸ್ಟಾಪ್ ಆಯ್ತದ. ಅವನಲ್ಲಿ ಬೀಳಿಸ್ಬಿಡ್ತಾನಲ್ಲ. ನಾನು ಹೇಳ್ತಾ ಇದೀನಿ ಅವಾಗಿಂದ ಅದನ್ನೇ. ಹತ್ತಲ್ಲ ಸೆಕೆಂಡ್ ಥರ್ಡ್ ಗೇರ್ ಅಲ್ಲಿ ಹತ್ತಿಸ್ತಾ ನಾನು. ಸೆಕೆಂಡ್ ಫಸ್ಟ್ ಗೇರ್ ಹಾಕೋ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಸೂಪರ್ ಒಳ್ಳೆ ಒಂದು ಕಾಗಿನೆರೆ ಹತ್ರ ಇರೋ ಒಂದು ಆಫ್ ರೋಡ್ ಇದು. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇತ್ತು ಮಾತ್ರ. ಎಲ್ಲ ಬಾಯ್ಸು, ನಾನು ಅಲ್ಲೆಲ್ಲ ಹೋಗಿದ್ದೆ, ಫುಲ್ ಅಲ್ಲೆಲ್ಲ ಹೋಗಿ ಬಂದೆ. ಸೊ ಒಳ್ಳೆ ಒಂದು ಸನ್ಸೆಟ್ ಬೇರೆ ಆಗ್ತಾ ಇದೆ ನೋಡಿ. ಒಂದು ಒಳ್ಳೆ ಸನ್ಸೆಟ್ ಬೇರೆ ಆಗ್ತಿದೆ. ನಮ್ಮ ಗಾಡಿ ಎಲ್ಲ ಇದೆ ಆಲ್ರೆಡಿ. ಇಲ್ಲಿ ಮೇಲೆ ಬಂದಿದ್ದು, ತಿರ್ಗಾ ಅಲ್ಲಿ ಹೋಗಿ ಇಳಿಸಿದ್ದು, ಡ್ರೋನ್ ಹಾರಿಸ್ಕೊಂಡು ಸೂಪರ್ ಆಗಿತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು, ಸೂಪರ್. ಬಾಯ್ಸ್ ಎಲ್ಲ ಹೋಗ್ತಾ ಇದೀವಿ. ಹಾಂ, ಯಾರದು ಯಾರದು? ಎಲ್ಲ ಬೀಜ ಬೈಕ್ ಬರ್ಸ್ತಾರಪ್ಪ. ಏನಾಯ್ತು? ಯಾರು? ನೀನು ಹಂಗೆ ಹಿಂದೆಗಡೆಯಿಂದ ಗಾಡಿ ಹಿಡ್ಕೊಂಡೆ ಬಾರು. ಎಗರ್ಬಿಟ್ಟ ಇವನು. ಅವನ್ ಸೇವ್ ಮಾಡಕ್ ಹೋಗಿ ಇವನೇ ಎಗರ್ಬಿಟ್ಟ. ತಲೆಗೆ ಬಿತ್ತನ? ಏನಾಗಿಲ್ಲಲ್ಲ? ಕಲ್ಗ ತೆಗಿ ನೋಡು ನೋಡು, ಏನಿಲ್ಲ ತಾನೆ. ಅಲ್ಲ, ಅವನಿಗೆ ಹೆಲ್ಪ್ ಮಾಡಕ್ ಹೋಗಿ ಇವನೇ ಬಿದ್ದೋಗ್ಬಿಟ್ಟ. ಸುಮ್ಮನೆ ನಾನು ಬಿದ್ದೆ. ಗಾಲಿ ಹೈ ಹೌದು, ಕಾಡಲ್ಲಿದ್ದೀವಿ. ಫುಲ್ಲು ಇನ್ಸೈಡ್ ದಟ್ ಫಾರೆಸ್ಟ್ ರೋಡ್ ಇದ್ದೀವಿ. ಸಖತ್ತು ಜಾಲಿ. ಒಟ್ಟಿನಲ್ಲಿ ಒಳ್ಳೆ ಒಬ್ರು ಏನು ಒಬ್ರು ಗೊತ್ತಾ, ಈ ಥರ ಬೆಟ್ಟ ಹತ್ತಿ 3 ಬೆಟ್ಟ ಒಳ್ಳೆ ಫನ್ ಮಾಡ್ದವು ಮಾತ್ರ. ಫೈನಲಿ ರೈಡ್ ನಂಬರ್ 32 ಫನ್ ರೈಡ್. ಹೇಳ್ದೆ ನಾನು ಎಗರ್. ಯಾರು ನಿಂದ? ನಿಂದ ರೆಕಾರ್ಡ್ ಆಯ್ತಾ? ಓ ಲಕ್ಕಲ್.
ಬರೀ ವಾಟರ್ ಕ್ರಾಸಿಂಗ್ಗೆ. ಯಾಕೆ ಬಿದ್ದೋದ್ರಾ? ಅವರಾ ಇಲ್ಲ ಇಲ್ಲ, ಇನ್ನು ಇದು ಆದ್ಮೇಲೆ ಮುಗೀತು. ಹಾಂ 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 ಇಲ್ಲ, ಏನೂ ತಂದಿಲ್ಲ. ಯಾಕೆ ಇದು ಟವರ್ ಅಲ್ಲಾಡ್ತೈತಾ? ಹಾಂ ಅಲ್ಲ, ಬಂದಿಲ್ಲ, ಅಲ್ಲಾಡ್ತಿದ್ದೆ. ಓಹ್ ಆಗುತ್ತೆ, ಬರ್ತಾನೆ. ಒಂದೇ ಫ್ಲೋರ್ ಬರ್ಬೋದು, ಏನಾಗಲ್ಲ. ನೋಡು, ಬರ್ತಾನೆ ಬನ್ನಿ, ಅವ್ನು ನೋಡಿಸ್ತೇನೆ. ಬನ್ನಿ ಬನ್ನಿ ಬನ್ನಿ, ಒಂದೇ ಫ್ಲೋರ್ ಬರಬೇಕು. ಸೇಮ್ ಸ್ಟೀಪ್ ಇದೆ. ಇವ್ರು ಬಂದು ಎಲ್ಲ ಎಗರಿಸ್ಬಿಟ್ಟು ಅಲ್ಲ ಬಂದು ಎಗರಿಸ್ಬಿಟ್ಟು ನಂಗೆ ಮಾಡ್ತಾ ನಾನೇನೋ ಇದ್ದಿದ್ರೆ ಗ್ಯಾರಂಟಿ ಎಗರಿಸ್ತಿರೋನು ಬೇಕು ಅಂತಾನೆ. ನಾನು ಅದಕ್ಕೆ ಎಷ್ಟೊಂದು ವಾಟರ್ ಕ್ರಾಸಿಂಗ್ ಇದೆ ಅಲ್ವಾ, ಎಲ್ಲ ವಾಟರ್ ಕ್ರಾಸಿಂಗ್ ಅಲ್ಲಿ ಎಗರಿಸ್ಕೊಂಡ್ಬರ್ತೀನಿ. ಅಲ್ಲ ಕಲ್ ಮೇಲೆ ಲಕ್ಷ ನೋಡಿದ್ರ ಅಲ್ಲಿ ಇಲ್ಲಿ ಮೇಲೆ ಅಪ್ಪಲ್ಲಿ ಹಾಂ ದಪ್ಪ ಕಲ್ಲು ದಬ ಯಾರು ಓಯ್ ಗೊತ್ತಾಯ್ತು. ಸ್ಲೋ 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 ಮೋರಿಗೆ ಹೋಗ್ಬಿಡ್ತಾಯಿತ್ತು. ಒಂದೇ ಸೈಡ್ ಬಿಡು.
ಲೇಟ್ ಆಯ್ತಾ ಜಾಲಿ ಜಾಲಿ ಫೈನಲಿ ದಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಬ್ಯಾಕ್ ಟು ಸ್ಟೇ ಸೊ ಎಲ್ಲರೂ ಸೇಫು ಬೀಳೋದು ಗೀಳೋದೆಲ್ಲ ಕಾಮನು ನಮ್ಮ ಗಂಧದಗುಡಿ ಬೈಕರ್ಸ್ ಕ್ಲಬ್ಬಲ್ಲಿ ಬಂದಮೇಲೆ ಅವೆಲ್ಲ ಬೀಳೋದು ಬಾಳೋದು ಕಾಮನು ಎಕ್ಸ್ಪೀರಿಯನ್ಸೇ ಮೇಯ್ನು ಎಕ್ಸ್ಪೀರಿಯನ್ಸ್ ಇಸ್ ಮ್ಯಾಟರ್ ಸೊ ಒಳ್ಳೆ ಫನ್ ಇತ್ತು ಚೀತಾಲ್ಪಾದಲ್ಲಿ ಆಫ್ ರೋಡ್ ಅಂತ ಹೇಳ್ಬೋದು ಅದು ಈ ಸಮ್ಮರಲ್ಲಿ ಇಂಥ ವಾಟರ್ ಕ್ರಾಸಿಂಗು ಏನು ವಾಟರ್ ಕ್ರಾಸಿಂಗು ಯಪ್ಪ ಮೆಂಟಲಾಗಿತ್ತು ಸೊ ಇದೇ ಥರ ವಾಟರ್ ಕ್ರಾಸಿಂಗ್ ಎಲ್ಲ ಮತ್ತು ಇದೇ ಥರ ಆಫ್ ರೋಡ್ಗಳನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಗಂಧದಗುಡಿನ ಫಾಲೋ ಮಾಡಿ ಮತ್ತು ನಮ್ಮ ಗಂಧದಗುಡಿ ರೈಡ್ ಆರ್ಗನೈಸ್ ಮಾಡೋವಂಥ ರೈಡ್ಗಳಿಗೆ ಬನ್ನಿ ಫುಲ್ ಜಾಲಿ ಇರುತ್ತೆ ವಿತ್ ಸಪೋರ್ಟ್ ಆ್ಯಂಡ್ ಕೇರಿಂಗ್ ಆ್ಯಂಡ್ ವಿತ್ ಲವ್ ಬಾಯ್ ಮತ್ತೊಂದು ಲಾಗಲ್ಲಿ ಸಿಗೋಣ ಹಳೆ